ಮಾತಿದೆ ಸರ್, ನಿಷ್ಠುರವಾದಿ ಲೋಕವಿರೋಧಿ ಎನ್ನುವಂಥ ಒಂದು ಮಾತಿದೆ. ಸೊ ಆ ಮಾತು ಏನಾದರೂ ನಿಮಗೆ ಅನ್ವಯ ಆಗಿದೆಯಾ? ನಿಷ್ಠುರವಾದಿ ಹೌದು, ಲೋಕವಿರೋಧಿ ಅಲ್ಲ. ನಾನು ಜನ ಹಂಗೆ ಅಂದ್ಕೋತಾರೆ, ಕೆಲವರು ಅಂದ್ಕೋತಾರೆ. ನಾವು ಎಲ್ಲರನ್ನೂ ಸಂತೋಷಪಡಿಸೋಕ್ಕಾಗಲ್ಲ. ಕೆಲವರು ಇಷ್ಟ ಆಗುತ್ತೆ ನಮ್ಮ ಯಾಕೆ ಇಷ್ಟು ನೇರವಾಗಿದ್ದಾನೆ, ಸ್ಟೇಟಾಗಿ ಹೊಡಿತಾನಲ್ಲ ಅವನು, ಮುಖದ ಮೇಲೆ ಮಾತಾಡ್ತಾನಲ್ಲ, ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲ ಅಂತ ಕೇಳೋದಲ್ಲ, ಅದು ನನ್ನ ಕ್ಯಾರೆಕ್ಟರ್. ಅದು ಮಗ ಹೇಳ್ತಾ ಇರ್ತಾರೆ, ನನ್ನ ಮನೆಯವರು ಹೇಳ್ತಾ ಇರ್ತಾರೆ, ನೋಡ್ರಿ ಸ್ವಲ್ಪ ನೀರು ಥರ ಇರೋ ಬದುಕು ಕಳೀರಿ ನೀವು. ಎಲ್ಲೋದ್ರೂ ಕಲ್ಲೇ, ವಿಧಾನಸೌಧಕ್ಕೆ ಹೋದ್ರೂ ಕಲ್ಲು ಥರನೇ ಇರ್ತೀರ, ಯಾವುದು 5 ಸ್ಟಾರ್ ಹೋಟ್ಲಿಗೆ ಹೋದ್ರೂ ಕಲ್ಲು ಥರನೇ ಇರ್ತೀರ, ಯಾವುದು ಪೆಟ್ಟಿ ಅಂಗಡಿ ಹೋದ್ರೂ ಕೂಡ ಕಲ್ಲು ಥರನೇ ಇರ್ತೀರ. ಹಿಂಗಲ್ಲ, ಯು ಲಿಕ್ವಿಡ್ ಆಗಿ ನೀರು ಥರ ಇರಿ. ಬಕೆಟಲ್ಲಿ ಬಿದ್ದಾಗ ಬಕೆಟ್ ಥರ, ಗ್ಲಾಸಲ್ಲಿ ಬಿದ್ದಾಗ ಗ್ಲಾಸ್ ಥರ, ಬಾಟ್ಲಲ್ಲಿ ಬಿದ್ದಾಗ ಬಾಟ್ಲ್ ಥರ ಇದ್ಬಿಟ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ನನಗೆ ಹೋಗ್ತಾ ಇಲ್ಲ, ಅದು ನನಗೆ ಹೋಗ್ತಾ ಇಲ್ಲ. ಸೊ ನಿಮ್ಗೆ ಹೋಗ್ತಾ ಇಲ್ಲ ಅಂತಾನೆ ಮಿತ್ರ ಅವರು ಮಹಾಬಲನಿಗೆ ಯಾವ ರೀತಿ ಒಗ್ಗಿದ್ರು? ಅದು ಒಬ್ಬ ನಿರ್ದೇಶಕನ ಕನಸು. ಸುಮಾರು ವರ್ಷದಿಂದ ಕಟ್ಟಿಕೊಟ್ಟಂಥ ಒಂದು ಕತೆ. ಅವರ ಗುರುದತ್ ಗಾಣಿಗ ಅವರ ಮನಸ್ಸಲ್ಲಿ ಕಾಡ್ತಾ ಇದ್ದ ಒಂದು ಪಾತ್ರ, ಅವರು ನೋಡಿದಂಥ ಪಾತ್ರ, ಅವರು ಕರಾವಳಿಗರೇ ಆಗಿರುವ ಕಾರಣ ಅವರು ಕಂಡಂಥ ಒಂದು ಪಾತ್ರನ ಬರೆದು ಅದಕ್ಕೊಂದು ಮೂರ್ತ ರೂಪವನ್ನು ಕೊಟ್ಟು, ಈ ಪಾತ್ರ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಕಲಾವಿದರನ್ನ ಯೋಚನೆ ಮಾಡಿದಾಗ ಮಿತ್ರ ಅವ್ರು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಯೋಚಿಸಿ ನನ್ನನ್ನು ಬದಲಾಯಿಸಿ ಅದಕ್ಕೆ ಪ್ರಿಪೇರ್ ಮಾಡಿ, ಗಡ್ಡ ಬಿಡಿಸಿ, ಬಿಳಿ ಕೂದಲು ಬರೆಸಿ, ಕಪ್ಪಗಿದ್ದೆ ಇನ್ನೂ ಸ್ವಲ್ಪ ಕಪ್ಪು ಮಾಡಿಸಿ, ನನ್ನನ್ನು ಆ ಪಾತ್ರಕ್ಕೋಸ್ಕರ ಸಿದ್ಧಪಡಿಸಿ ಅವರ ಕನಸನ್ನು ನನ್ನ ಮೂಲಕ ತೆರೆ ಮೇಲೆ ನೋಡ್ತಾ ಇದ್ದಾರೆ. ಈಸ್ ವೆರಿ ಹ್ಯಾಪಿ. ಅಂದರೆ ಒಬ್ಬ ನಿರ್ದೇಶಕ ಖುಷಿಯಾದ ಅಂತ ಹೇಳಿದ್ರೆ ಪ್ರೇಕ್ಷಕರು ಖುಷಿಯಾದಾಗ. ಒಬ್ಬ ನಿರ್ದೇಶಕ ಕಟ್ಕೊಟ್ಟಂಥ ಪಾತ್ರ, ಈ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಕಲಾವಿದ ಅಂತ ಫಸ್ಟ್ ಅನಿಸೋದು ನಿರ್ದೇಶಕನಿಗೆ. ಆ ನಿಟ್ಟಿನಲ್ಲಿ ನನಗೆ 100ಕ್ಕೆ 100 ಮಾರ್ಕ್ ಕೊಟ್ಬಿಟ್ಟಿದ್ದಾರೆ ಗುರುದತ್ ಗಾಣಿಗ ಅವರು, ಟೆಕ್ನಿಷಿಯನ್ಸು. ಹಾಗಾಗಿ ಒಬ್ಬ ನಿರ್ದೇಶಕ ಈ ಪಾತ್ರನ ಒಪ್ಕೊಂಡಿದ್ದಾನೆ. ಈ ಪಾತ್ರ ನಾನು ಬರ್ದಂಗೆ ಅಥವಾ ನಾನು ಕನಸ್ಕೊಂಡಂಗೆ ಒಬ್ಬ ಕಲಾವಿದ ಮಾಡಿದ್ದಾನೆ ಅಂತ ಹೇಳಿದಾಗ ಪ್ರೇಕ್ಷಕರು ಕೂಡ ಇದನ್ನು ಇಷ್ಟಪಡ್ತಾರೆ ಅನ್ನೋದು ಇದರ ಮೂಲ ಸಿದ್ಧಾಂತ. ನಿರ್ದೇಶಕರಿಗೆ ಇಷ್ಟ ಆದರೆ, ಪಾತ್ರ ಅದಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಗೊತ್ತಾದರೆ ಪ್ರೇಕ್ಷಕರಿಗೂ ಕೂಡ ಅದು ಅನಿಸುತ್ತೆ, ಹಾಗೆ ಅನಿಸುತ್ತೆ. ಸಿನಿಮಾ ರಿಲೀಸ್ ಆಗುತ್ತೆ, ಜನ ಒಪ್ತಾರೋ ಬಿಡ್ತಾರೋ ಏನಾಗುತ್ತೋ ಅದು ನೆಕ್ಸ್ಟು, ಅದು ಪ್ರೇಕ್ಷಕ ಪ್ರಭುಗಳ ಕೈಲಿರುತ್ತೆ. ಅದನ್ನು ಮುಂಚೆ ಒಂದು ತೃಪ್ತಿ ಅನ್ನೋದಿರುತ್ತೆ. ಸೊ ಮಹಾಬಲನ ಪಾತ್ರ ಮಿತ್ರ ಅವ್ರಿಗೆ ತೃಪ್ತಿ ಕೊಟ್ಟಿದೆಯಾ? 100%. ನನ್ನ ಸಿನಿ ಜರ್ನಿಯಲ್ಲಿ ನಾನು ಯೋಚನೆ ಮಾಡೋಕ್ಕಾಗದ ರೀತಿಯ ಒಂದು ಪಾತ್ರ ಇದು.